ಬರಬೇಡ ಅಂತ ಹೇಳ್ತಾನೆ ಅವನು ಮತಾಂಧ, ಅವನು ಒದ್ದು ಒಳಗೆ ಹಾಕಬೇಕಿತ್ತು. ಇಲ್ಲಿ ಗಣಪತಿ ಮೆರವಣಿಗೆ ಬರಬೇಡ, ತಗೋಬರಬೇಡಿ ಅಂತ ಹೇಳೋಕ್ಕೆ ಯಾವನಿಗ್ರಿ ಅವನಿಗೆ ಅಧಿಕಾರ ಕೊಟ್ಟವನು? ಅವನನ್ನು ಒದ್ದು ಹಾಕಬೇಕಿತ್ತು. ಅದ್ರ ಬದಲಿಗೆ ಅವ್ರು ಮಾಡಿರೋದು ಏನು ಗೊತ್ತಾ? A1 ಮಾಡಿರೋದು ಗಣಪತಿ ಕೂರಿಸಿದವ್ರನ್ನ ಗಣಪತಿ ಸಮಿತಿಯವ್ರನ್ನ ನಾಚಿಕೆ ಆಗಬೇಕು ಇವರಿಗೆ. ಇವ್ರ ಹಿಂದೂ ವಿರೋಧಿ ನೀತಿ ಇದು. ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿದ್ದ ಮೆರವಣಿಗೆ. ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ, ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ, ಯಾವ ಮಸೀದಿ ಮೇಲೂ ಕಲ್ಲು ತೂರಿಲ್ಲ, ಯಾವ ಸಾಬ್ರ ಮೇಲೂ ತಲವಾರು ಜಳಪಡಿಸಿಲ್ಲ. ತಲವಾರು ಜಳಪಡಿಸಿದ್ದು ಮತಾಂಧ ತುರುಕರು. ಕಲ್ಲು ತೂರಾಟ ಮಾಡಿದ್ದು, ಪೆಟ್ರೋಲ್ ಬಾಂಬ್ ಹಾಕಿದ್ದು ಆ ಮತಾಂಧ ತುರುಕರು. ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಾಗಿತ್ತು. ಈ ಹೇಡಿ ಸರ್ಕಾರ A1 ಮಾಡಿರೋದು ಗಣೇಶೋತ್ಸವ ಸಮಿತಿ ಅಧ್ಯಕ್ಷನನ್ನು, ಸದಸ್ಯರನ್ನು 1ರಿಂದ 18ರವರೆಗೆ ಆರೋಪಿಗಳು ಶಾಂತಿಯುತ ಮೆರವಣಿಗೆ ಕೂರಿಸಿದವರು. ಇಲ್ಲಿ ಸರ್ಕಾರ ವಿಫಲ ಆಗಿದೆ ಮತ್ತು ಓಲೈಕೆ ರಾಜನೀತಿಯ ಪರಿಣಾಮವಾಗಿ ಮತಾಂಧತೆಗೆ ಅದಕ್ಕೆ ಕೊನೆ ಇಲ್ದಂಗಾಗಿದೆ. ಇನ್ನೊಂದು ಬೈಕ್ ಶೋರೂಮು, ಕಟ್ಟಡ ಮುಸಲ್ಮಾನದ್ದು, ಮತಾಂಧತೆ ಹೇಗಿದೆ ಅಂತ ಯೋಚನೆ ಮಾಡಿ. ಬೈಕನ್ನು ಹೊರಗಡೆ ತಗೊಂಡೋಗಿ ಬೆಂಕಿ ಹಾಕಿದ್ದಾರೆ. ಯಾಕೆಂದರೆ ಕಟ್ಟಡಕ್ಕೆ ಬೆಂಕಿ ಹಾಕಿದರೆ ಮುಸಲ್ಮಾನನ ಕಟ್ಟಡ ಬೆಂಕಿಗೆ ಸುಟ್ಟೋಗುತ್ತೆ ಅಂಥೇಳಿ ಹೊರಗಡೆ ತಗೊಂಡೋಗಿ ಬೆಂಕಿ ಹಾಕಿದ್ದಾರೆ. ಇದೊಂದು ಆಕಸ್ಮಿಕ ಘಟನೆ, ಅಲ್ಲಿಯ ಉಸ್ತುವಾರಿ ಸಚಿವರು ಕೊಡೋ ಹೇಳಿಕೆ. ಇದೊಂದು ಸಣ್ಣ ಘಟನೆ. 46 ಅಂಗಡಿ ಸುಟ್ಟು ಹೋದ್ಮೇಲೆ, ಗಣಪತಿ ಮೆರವಣಿಗೆಗೆ ಚಪ್ಪಲಿ ತೂರಿದ ಮೇಲೆ, ಕಲ್ಲು ತೂರಾಟ ಮಾಡಿದ ಮೇಲೆ ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರು ಕೊಡುವ ಹೇಳಿಕೆ. ಅಂದರೆ ಸರ್ಕಾರದ ಮತಾಂಧ್ರ ಓಲೈಕೆ ನೀತಿಗೆ ಕೊನೆಯೇ ಇಲ್ವಾ? ಇನ್ನೆಷ್ಟು ಕಾಲ ಮತಾಂಧ್ರರನ್ನು ಓಲೈಸ್ತೀರಿ? ಇದನ್ನೇ ಕಂಡಿರಬೇಕು ಡಾಕ್ಟರ್ B.R. ಅಂಬೇಡ್ಕರ್ ಅವರು ತನ್ನ ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತಕ್ಕಂಥ ಭಾರತ ವಿಭಜನೆ ಕುರಿತ ಪುಸ್ತಕದಲ್ಲಿ ಎಲ್ಲ ಮುಸಲ್ಮಾನರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಎಲ್ಲ ಹಿಂದೂಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರ್ಕೊಬನ್ನಿ ಅಂತ ಹೇಳಿದರು. ದುರ್ದೈವ ಸಂಗತಿ ಅದನ್ನು ಮಾಡದೇ ಇದ್ದ ಪರಿಣಾಮ ಭಾರತದೊಳಗೆ ಪಾಕಿಸ್ತಾನಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂಚು ವ್ಯಾಪಕವಾಗಿ ನಡೀತಾ ಇದೆ. ಗಣೇಶೋತ್ಸವದ ಮೆರವಣಿಗೆಗೂ ಕೂಡ ನೆಮ್ಮದಿಯಾಗಿ ನಡೆಸೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ ಓಟಿನ ಆಸೆಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಮತಾಂಧರನ್ನು ಓಲೈಸುವ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಈ ಸರ್ಕಾರದ ಮನಸ್ಥಿತಿ ಓಲೈಕೆ ರಾಜಕೀಯ ನೀತಿಯ ಪರಮಾವಧಿಯನ್ನು ಹೋಗಿ ತಲುಪಿಟ್ಟಿದೆ. ಮುಖ್ಯಮಂತ್ರಿಗಳು ಅಜಾನ್ ಕೂಗಬೇಕಾದ್ರೆ ತಮ್ಮ ಮಾಸ್ಟರ್ ನಿಲ್ಲಿಸ್ತಾರೆ. ಆದರೆ ಇಲ್ಲಿ ಗಣಪತಿ ಮೆರವಣಿಗೆ ಮಾತ್ರ ನೀವು ಆ ಬೀದಿಲಿ ತೊಗೊಂಡೋಗಬೇಡಿ, ಈ ಬೀದಿಲಿ ತೊಗೋಬೇಡಿ ಅಂತ ಕಂಡೀಷನ್ ಹಾಕ್ತಾರೆ. ಯಾವ ದೇಶದಲ್ಲಿದ್ದೀವಿ? ಯಾವ ಪರಿಸ್ಥಿತಿಲಿದ್ದೀವಿ?